ನಮಸ್ಕಾರ ಎಲ್ಲ ನನ್ನ ರೈತ ಬಂದವರಿಗೆ. ಇದು ಬಂದು ಕ್ರಿಷಂತಮ್ ವೆರೈಟಿ ಅಂತ. ಇದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆದಿರುವಂಥ ತೋಟ. ಸೊ ಇವಾಗ ಏನಕ್ಕೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಲಾಸ್ಟ್ 3-4 ಇಯರ್ಸಿಂದ ಅಂದರೆ 3-4 ವರ್ಷದಿಂದ ಈಚೆಗೆ ಇದನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಇದು 365 ಡೇಸ್ ಸೇಲ್ಸ್ ಇರಲ್ಲ, ಓನ್ಲಿ ಮ್ಯಾರೇಜಸ್ ಇದ್ದರೆ ಮಾತ್ರ ಇದು ಸೇಲ್ ಆಗುತ್ತೆ. ಯಾಕಂದರೆ ಇದು ಲೈಫು ಕಮ್ಮಿ ಇದಕ್ಕೆ. ಈಗ ನಾವು ಕಟ್ ಮಾಡಿದ್ಮೇಲೆ 1 ಡೇ 2 ಡೇಸಲ್ಲಿ ಇದು ಯೂಸ್ ಅಷ್ಟೇ. ಅದಕ್ಕೋಸ್ಕರ ರೈತರು ಯಥೇಚ್ಛವಾಗಿ ಬೆಳೆದಿರ ನಿಮಗೆ ಒಂದು 4,000-5,000 ಪೈರು ಉಣೋ ಕೆಪಾಸಿಟಿ ಇದ್ದರೆ ಅಷ್ಟೇ ಉಣ್ಕೊಳ್ಳಿ. ಲಕ್ಷಗಟ್ಟಲೆ ದುಡಿಬೋದು ಅಂತಬಿಟ್ಟು ಎಕರೆಗಟ್ಟಲೆ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಇವಾಗ ಈಗ ರೇಟ್ 30 ರೂಪಾಯಿಂದ 100 ರೂಪಾಯಿವರೆಗೂ ಹೋಗ್ತಾ ಇದೆ. ಈ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಆಗಿರ್ಬೋದು. ಇದು ಏನು ಗೊತ್ತಾ, ಎಲ್ಲ ಡೆಕೋರೇಷನ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿದಿನವೂ ಮದುವೆ ಆಗೋಲ್ಲ. ಸೊ ಹಾಗಾಗಿ ಬೇರೆ ವೆರೈಟಿ ಆಫ್ ವೈಟ್ ಅಂದರೆ ಬಿ ವೈಟ್ ಆಗ್ಬೋದು, ಮಸ್ಕಿನ್ ವೈಟ್ ಆಗ್ಬೋದು, ಅದು ತುಂಬ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಬಟ್ ಏನಂದರೆ ಅದು ಈ ಹಾರಗಳಿಗೆ ಮಾಲೆಗಳಿಗೆ ಆ ಥರ ಹೋಗುತ್ತೆ. ಸೊ ಹಾಗಾಗಿ ಈ ಕ್ರಿಷಂತಮ್ ವೈಟ್ ಅನ್ನೋ ವೆರೈಟಿನ ಆದಷ್ಟು ಸೀಸನಲ್ಲಿ ಬೆಳ್ಕೊಳೋಕ್ಕೆ ಟ್ರೈ ಮಾಡಿ. ಇದು ಓಪನ್ ಫೀಲ್ಡ್ ವೆರೈಟಿ. ಓಪನ್ ಫೀಲ್ಡ್ ಹಾಕಿರೋವಂಥದ್ದು ಇಲ್ಲಿ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಈಗ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಒಂದು ಸಲ ಸುಮ್ಮನೆ ಹನಿ ಬಿದ್ದರೂ ಕೂಡ ತುಂಬ ಡ್ಯಾಮೇಜ್ ಬರುತ್ತೆ ಹೂವು, ಮತ್ತು ವಾಶೌಟ್ ಆಗುತ್ತೆ. ತೋಟನೇ ಫುಲ್ಲು ಡ್ಯಾಮೇಜ್ ಬಂದುಬಿಡುತ್ತೆ. ಸೊ ನಿಮ್ಗೆ ಹಾಕಿರೋ ಬಂಡವಾಳ ಕೂಡ ಬರೋದಿಲ್ಲ. ಸೊ ಈ ತೋಟದ್ದು ಕಥೆನೂ ಅಷ್ಟೇ. ಇವಾಗ ಈ ಥರ ಕಾಣಿಸೋ ಹೂವನ್ನು ಒಂದಿನ ಬಿಟ್ಟು ನೆಕ್ಸ್ಟ್ ದಿನ ನೋಡೋ ಅಷ್ಟೊತ್ತಿಗೆ ಫುಲ್ ಹಾಳಾಗಿರುತ್ತೆ. ಯಾಕೆಂದರೆ ಅಷ್ಟು ಡ್ಯಾಮೇಜ್ ಆಗುತ್ತೆ ಈ ಹೂವು ಮಳೆ ಬಿತ್ತು ಅಂದರೆ. ಸೊ ಆದಷ್ಟು ಶೇಡ್ ನೆಟ್ಟು ಅಥವಾ ಪಾಲಿಯೂಸಲ್ಲಿ ಬೆಳ್ಕೊಂಡು ಚಿಕ್ಕದಾಗಿ ಬೆಳೀರಿ, ರೇಟ್ ನೋಡಿ. ಸುಮ್ಮನೆ ಯಥೇಚ್ಛವಾಗಿ ಜಾಸ್ತಿ ಎಕರೆಗಟ್ಟಲೆ ಹಾಕ್ಬಿಟ್ಟು ನೀವು ದುಡ್ಡು ಮಾಡ್ತೀವಿ ಅಂದರೆ ಅದು ಈಗ ಆಗಲ್ಲ. ಸೊ ದಯವಿಟ್ಟು ಎಲ್ಲ ಕರ್ನಾಟಕದ ರೈತ ಬಾಂಧವರು ಕ್ರಿಷಂತಮ್ ವೆರೈಟಿ ಬೆಳಿಬೇಕು ಅಂದರೆ ಚಿಕ್ಕದಾಗಿ ಹಾಕ್ಕೊಂಡು ಬೆಳೆದು ಆ ಮಾರ್ಕೆಟ್ನ ಸ್ಟಡಿ ಮಾಡಿ ಬೆಳೀರಿ ಅಷ್ಟೇ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿ ದಯವಿಟ್ಟು.